ಕರ್ನಾಟಕದಲ್ಲಿ ಒಕ್ಕಲಿಗ ಸಮುದಾಯದಿಂದ ಇದುವರೆಗೆ ಒಟ್ಟು 7 ಮಂದಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಜ್ಯದ ಪ್ರಮುಖ ಒಕ್ಕಲಿಗ ಮುಖ್ಯಮಂತ್ರಿಗಳ ಪಟ್ಟಿ ಮತ್ತು ಅವರ ಅಧಿಕಾರದ ವಿವರಗಳು ಈ ಕೆಳಗಿನಂತಿವೆ. ಕೆ. ಚೆಂಗಲ್ರಾಯ ರೆಡ್ಡಿ 1947ರಿಂದ 1952ರವರೆಗೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿದ್ದರು. ಕೆಂಗಲ್ ಹನುಮಂತಯ್ಯ 1952ರಿಂದ 1956ರವರೆಗೆ ವಿಧಾನಸೌಧ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಕಡಿದಾಳ್ ಮಂಜಪ್ಪ 1956 ಅಲ್ಪಾವಧಿಗೆ ಮುಖ್ಯಮಂತ್ರಿಯಾಗಿದ್ದರು. ಎಚ್. ಡಿ. ದೇವೇಗೌಡ 1994ರಿಂದ 1996ವರೆಗೆ ನಂತರ ಭಾರತದ ಪ್ರಧಾನಿಯೂ ಆಗಿದ್ದರು. ಎಸ್. ಎಂ. ಕೃಷ್ಣ 1999ರಿಂದ 2004ವರೆಗೆ ಬೆಂಗಳೂರನ್ನು ಜಾಗತಿಕ ಮಟ್ಟದ ಐಟಿ ಹಬ್ ಆಗಿ ರೂಪಿಸಲು ಅಡಿಗರು. ಎಚ್. ಡಿ. ಕುಮಾರಸ್ವಾಮಿ 2006ರಿಂದ 2007ರವರೆಗೆ ಮತ್ತು 2018ರಿಂದ 2019ರವರೆಗೆ 2 ಬಾರಿ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದರು. ಡಿ. ವಿ. ಸದಾನಂದಗೌಡ 2011ರಿಂದ 2012ರವರೆಗೆ ಬಿಜೆಪಿಯಿಂದ ಮುಖ್ಯಮಂತ್ರಿಯಾಗಿದ್ದರು. ಗಮನಿಸಿ, ಪ್ರಸ್ತುತ ಎಪಿಸಿಸಿ ಅಧ್ಯಕ್ಷರಾಗಿರುವ ಡಿ. ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವಂತೆ ಒಕ್ಕಲಿಗ ಮಠಾಧೀಶರು ಹಾಗೂ ಒಕ್ಕಲಿಗರ ಸಂಘಗಳು ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಒತ್ತಾಯವಿತ್ತು. ಅದರಂತೆ ಒಕ್ಕಲಿಗರ ಸಮುದಾಯದಿಂದ ಕರ್ನಾಟಕದ ರಾಜ್ಯದ 8ನೇ ಮುಖ್ಯಮಂತ್ರಿಯಾಗಿ ಡಿ. ಕೆ. ಶಿವಕುಮಾರ್ ರವರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಹಾಗೂ ಒಕ್ಕಲಿಗರ ಸೇವಾ ಟ್ರಸ್ಟ್ ಪರವಾಗಿ ಅಭಿನಂದನೆಗಳು. ಶುಭ ಕೋರುವವರು ಎಲ್. ಕೃಷ್ಣ, ಉಪಾಧ್ಯಕ್ಷರು, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ರಾಜ್ಯ ಕಮಿಟಿ ಕಾರ್ಯಾಧ್ಯಕ್ಷರು, ಒಕ್ಕಲಿಗರ ಸೇವಾ ಟ್ರಸ್ಟ್.